ರವಿಗೆ ಬಿಗ್ ರಿಲೀಫ್. ವಿಧಾನ ಪರಿಷತ್ ಸದಸ್ಯ ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಬಿಗ್ ರಿಲೀಫ್. ತಕ್ಷಣವೇ ಅವರನ್ನ ಬಿಡುಗಡೆ ಮಾಡಿ ಅಂತ ಹೈಕೋರ್ಟ್ ಹೇಳಿದೆ. ತಕ್ಷಣ ಬಿಡುಗಡೆ ಮಾಡಿ. ಸಿಟಿ ರವಿ ಅವರನ್ನ ಬಂಧಿಸುವ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದೆ ಹೈಕೋರ್ಟ್. ತನಿಖೆ ಮುಂದುವರಿಯುತ್ತೆ. ಸಿಟಿ ರವಿ ಅವರು ವಿಚಾರಣೆಗೆ ಸಹಕರಿಸಬೇಕು. ತಕ್ಷಣವೇ ಅವರನ್ನು ಪೊಲೀಸರು ಬಿಟ್ಟು ಬಿಡಬೇಕು. ಹೈಕೋರ್ಟ್ನ ಆದೇಶ. ನಿನ್ನೆ ಸಂಜೆಯಿಂದಲೂ ಪೊಲೀಸ್ ವಶದಲ್ಲಿದ್ದ, ಈಗಲೂ ಪೊಲೀಸ್ ವಶದಲ್ಲೇ ಇರುವ ಸಿಟಿ ರವಿ ಅವರಿಗೆ ಬಿಗ್ ರಿಲೀಫ್. ತಕ್ಷಣವೇ ಬಿಡುಗಡೆಗೆ ಆದೇಶ. ಸಿಟಿ ರವಿ ಅವರನ್ನ ಪೊಲೀಸರ ಬಂಧಿಸುವ ಅವಶ್ಯಕತೆ ಇರಲಿಲ್ಲ. 41A ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಬೇಕಾಗಿತ್ತು. ಅವರ ಮೇಲೆ ದಾಖಲಾಗಿರುವ 2 ಕಲಂಗಳಲ್ಲಿ ಯಾವುದರಲ್ಲೂ 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೆ ಅವಕಾಶ ಇಲ್ಲ. ಒಂದರಲ್ಲಿ 3 ವರ್ಷ, ಇನ್ನೊಂದರಲ್ಲಿ 1 ವರ್ಷ. ಸುಪ್ರೀಂ ಕೋರ್ಟ್ ಮಲ್ಟಿಪಲ್ ಕೇಸ್ಗಳಲ್ಲಿ ಆದೇಶ ಕೊಟ್ಟಿದೆ. 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯ ಪ್ರಕರಣ ದಾಖಲಾಗಿದ್ರೆ ಆರೋಪಿಗೆ ನೋಟಿಸ್ ಕೊಟ್ಟು ಇಂಥ ದಿನ ಇಷ್ಟು ಟೈಮಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಬೇಕು. 41A ನೋಟಿಸ್. ನೋಟಿಸ್ಗೆ ಗೌರವ ಕೊಡದೇ ಇದ್ರೆ, ವಿಚಾರಣೆಗೆ ಹಾಜರಾಗದೇ ಇದ್ರೆ ಆಗ ಬಂಧನ. ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೋರ್ಟ್ ಹಾಲ್ನಲ್ಲೇ ಇದ್ರು ಇಷ್ಟೋ ತನಕ. ಎಸ್ ರಮೇಶ್, ಏನೇನಾಯ್ತು? ವಾದ ಪ್ರತಿವಾದಗಳು ಏನಾದವು? ಮೊಟ್ಟ ಮೊದಲಿಗೆ ಬಿಗ್ ರಿಲೀಫ್ನ ಸುದ್ದಿಯನ್ನ ಮೊದಲಿಗೆ ಬ್ರೇಕ್ ಮಾಡಿದ್ರಿ ನೀವು. ತಕ್ಷಣವೇ ಸಿಟಿ ರವಿ ಬಿಡುಗಡೆಗೆ ಆದೇಶ. ನೆಕ್ಸ್ಟ್ ಪ್ರಾಸೆಸ್ ಏನು? ಪೊಲೀಸರು ಅವ್ರನ್ನ ಕರ್ಕೊಂಡು ಬಂಕಾಪುರ ದಾಟಿದಾರಂತೆ, ಹಾವೇರಿ ಹತ್ರ. ಅಜಿತ, ಸಿಟಿ ರವಿ ಅವ್ರನ್ನ ತಕ್ಷಣಕ್ಕೆ ರಿಲೀಸ್ ಮಾಡಬೇಕು ಅಂತೇಳಿ ಹೈಕೋರ್ಟ್ ಸದಸ್ಯ ಪೀಠ ಆದೇಶವನ್ನ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಇಡೀ ಪ್ರಕರಣವನ್ನು ರದ್ದು ಮಾಡಿ ಸಿಟಿ ರವಿ ಪರ ವಕೀಲರು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಇವತ್ತು ಈ ಒಂದು ಅರ್ಜಿ ನಾಗಪ್ರಸನ್ನ ಅವರ ಮುಂದೆ ಬರಬೇಕಿತ್ತು. ಆದ್ರೆ ಅವ್ರ ರಜೆ ಇರೋದ್ರಿಂದ ಕೋರ್ಡಿನೇಟ್ ಬೆಂಚ್ MJ ಉಮಾ ನ್ಯಾಯಮೂರ್ತಿಗಳ ಅವರ ಮುಂದೆ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಸಿಟಿ ರವಿ ಅವರ ಪರ ವಕೀಲರು ಒಂದಷ್ಟು ಆರೋಪಗಳನ್ನ ಸರ್ಕಾರದ ವಿರುದ್ಧ ಮತ್ತೆ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇರುವಂತಹ ಪೊಲೀಸರ ವಿರುದ್ಧ ಸುಮಳೆಗೈದ್ರು. ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಒಂದು ಇದು ಸೆಕ್ಷನ್ BNS ಸೆಕ್ಷನ್ 75-79 ಇದೆ. ಇದು ಒಂದು ಸೆಕ್ಷನ್ 1 ವರ್ಷಕ್ಕೆ ಗರಿಷ್ಠ ಶಿಕ್ಷೆ ಇದೆ. ಇನ್ನೊಂದು ಸೆಕ್ಷನ್ ಅಲ್ಲಿ 3 ವರ್ಷ ಇದೆ. ಇಂತಹ ಒಂದು ಪ್ರಕರಣಗಳಲ್ಲಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯಬೇಕಾಗಿತ್ತು. ಸೆಷನ್ ನಡೀತಾ ಇತ್ತು. ಸೆಷನ್ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿ ಅರೆಸ್ಟ್ ಮಾಡಿರುವಂತದ್ದೇನಿದೆ ಅದು ಸರಿಯಾದಂತ ಕ್ರಮ ಅಲ್ಲ. ಒಂದು ಅರೆಸ್ಟ್ ಮೆಮೊ ಅಂದ್ರೆ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಅವರಿಗೆ ಸರಿಯಾದಂತ ಕಾರಣವನ್ನ ಕೊಡಬೇಕು, ಅದರ ಸಮಯಾವಕಾಶವನ್ನು ಕೊಡಬೇಕಿತ್ತು. ಈ ರೀತಿಯಾಗಿ ಪೊಲೀಸರು ಸಾಕಷ್ಟು ಕಾನೂನಿನ ಉಲ್ಲಂಘನೆಯನ್ನು ಮಾಡಿದ್ದಾರೆ. ಹಾಗಾಗಿ ತಕ್ಷಣಕ್ಕೆ ಅವ್ರನ್ನ ಬಿಡುಗಡೆಯನ್ನು ಮಾಡಬೇಕು ಅನ್ನುವಂತ ವಾದವನ್ನ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಬೆಳ್ಳಿಯಪ್ಪ SPP ಅವರು ಸರ್ಕಾರದ ಪರವಾಗಿ ವಿಚಾರಣೆಗೆ ಅಂದ್ರೆ ವಾದ ಮಂಡನೆಗೆ ಬಂದಂತವರು ಇಲ್ಲಿ ಕಾನೂನನ್ನ ಪಾಲನೆ ಮಾಡಲಾಗಿದೆ ಅನ್ನುವಂಥದ್ದು. ಮತ್ತೆ ಇಲ್ಲಿ ಪೊಲೀಸ್ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಅವ್ರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತ ಮಾಹಿತಿಯನ್ನ ಕೂಡ ಕೊಡ್ಲಿಲ್ಲ. ಸೊ ಹಾಗಾಗಿ ಇಬ್ಬರೂ ಕೂಡ ಸದನದ ಒಳಗಡೆ ನಡೆದಿರುವಂತಹ ಘಟನೆ, ಇಬ್ಬರೂ ಕೂಡ ಶಾಸಕರು, ಅದು ವಿಧಾನ ಪರಿಷತ್ನಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು ನಿಜಕ್ಕೂ ಒಂದು ದುರದೃಷ್ಟಕರ ಅನ್ನುವಂತಹ ಪದವನ್ನ ಕೋರ್ಟ್ ಬಳಸುತ್ತೆ. ಅದರ ಜೊತೆಗೆ ಇಲ್ಲಿ ಪೊಲೀಸರು ಸರಿಯಾದಂತಹ ಒಂದು ಪ್ರೊಸೀಜರ್ ನ ಫಾಲೋ
ಫಾಲೋ ಮಾಡಿಲ್ಲ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಂಡಿರೋದ್ರಿಂದ ಇಂತಹ ಒಂದು 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಪ್ರಕರಣದಲ್ಲಿ ನೋಟಿಸ್ ಅನ್ನ ಕೊಟ್ಟು ಒಂದು ಸಮಯಾವಕಾಶವನ್ನು ಕೊಟ್ಟು ಅದೊಂದು ತನಿಖೆಯನ್ನ ನಡೆಸಿ ಆಮೇಲೆ ಆರೋಪಿಗೆ ಕರೆಯಬೇಕಾಗಿತ್ತು. ಆದ್ರೆ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿರುವಂತದ್ದಿದೆ, ಇದೆಲ್ಲ ಒಂದ್ ಕಡೆ ಕಾನೂನು ಉಲ್ಲಂಘನೆ ಮಾಡಿದಂತ ಮೇಲ್ನೋಟಕ್ಕೆ ಕಾಣ್ತದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ಸಿಟಿ ರವಿ ಅವರಿಗೆ ಒಂದು ತಕ್ಷಣವೇ ಬಿಡುಗಡೆ ಮಾಡಬೇಕು ಅನ್ನುವಂತ ಆದೇಶವನ್ನು ಮಾಡಿರುವಂತದ್ದು. ಆದೇಶ ಮಾಡುವ ಸಂದರ್ಭದಲ್ಲಿ ಒಂದು ಕಂಡೀಷನ್ ಹಾಕಿರುವಂತದ್ದು ಅಜಿತ್, ಅವರು ತನಿಖೆಗೆ ಸಹಕರಿಸಬೇಕು ಅನ್ನುವಂತ ಒಂದು ಕಂಡೀಷನ್ ಹಾಕುವ ಮೂಲಕ ಅವರಿಗೆ ಬಿಡುಗಡೆ ಆದೇಶವನ್ನು ಒಂದು ಸಣ್ಣ ಡೌಟ್, ರಮೇಶ್ ಇವತ್ತು ಇವ್ರು ಹಾಕೊಂಡಿದ್ದು ಕ್ವಾಶಿಂಗ್ ಅಪ್ಲಿಕೇಶನ್ ಅಲ್ವಾ? ಖಂಡಿತ ಅಜಿತ್, ಅಂದ್ರೆ ಅಲ್ಲಿ ಇಂಟ್ರಿಮ್ ರಿಲೀಫ್ ಸಿಕ್ಕಿದೆ ಇವರಿಗೆ. ಇಂಟ್ರಿಮ್ ರಿಲೀಫ್ ಕ್ವಾಶಿಂಗ್ ಅಪ್ಲಿಕೇಶನ್ ಮೇಲಿನ ವಾದ ಪ್ರತಿವಾದಗಳು ಮುಂದುವರಿತವೆ ಆಗಿದ್ರೆ ಖಂಡಿತ ಓಕೆ. ಇದು ಈಗ ಕ್ವಾಶಿಂಗ್ ಹಾಕಿದಂತ ಸಂದರ್ಭದಲ್ಲಿ ಪೊಲೀಸರು ದಾಖಲು ಮಾಡಿರುವಂತಹ ಒಂದು ಪ್ರಕರಣವೇ ತಪ್ಪಾದಂತ ಪ್ರಕರಣ ಆಗಿರುವಂತದ್ದು ಒಂದು ಮೂಲ ಪ್ರಶ್ನೆ ಇರುವಂತದ್ದು. ಅದು ಮ್ಯಾಟರ್ ಆಫ್ ಮುಂದೆ ಏನೋ ಅದಕ್ಕೆ ಸಂಬಂಧಪಟ್ಟ ವಾದ ಪ್ರತಿವಾದ ನಡೀತದೆ. ಆದ್ರೆ ಇವತ್ತು ಇಮ್ಮಿಡಿಯೇಟ್ ಪೊಲೀಸರು ತೆಗೆದುಕೊಂಡಂತ ಕ್ರಮ, ನಡೆದುಕೊಂಡಂತ ನಡವಳಿಕೆ ಮತ್ತೆ ಅವರು ಅರೆಸ್ಟ್ ಆದ ನಂತರ ಏನು ಅರೆಸ್ಟ್ ಮಾಡುವಾಗ ಸಂದರ್ಭದಲ್ಲಿ ನಡೆದುಕೊಂಡಂತ ರೀತಿ ಏನಿದೆ ಅದು ಕಾನೂನು ವಿರೋಧವಾಗಿರುವಂತದ್ದು ಅನ್ನೋದನ್ನ ಸಂದೇಶ್ ಚೌಟ ಅವರು ಸಿಟಿ ರವಿ ಪರವಾಗಿ ಕೋರ್ಟ್ ನಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಒಂದಷ್ಟು ಯಶಸ್ವಿ ಆದ್ರು ಅಂತ ಹೇಳ್ಬೋದು. ಅದಕ್ಕೆ ಪ್ರತಿಯಾಗಿ ವೆಳಿಯಪ್ಪ ಅವರು ಏನೋ ಒಂದು ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಕೇವಲ ಬಾಯಿ ಮಾತಿನ ಉತ್ತರವನ್ನು ಕೊಡ್ತಾರೆ. ಅದೊಂದಷ್ಟು ದಾಖಲೆಗಳನ್ನ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡುವಲ್ಲಿ, ಪ್ಲೇಸ್ ಮಾಡುವಲ್ಲಿ ಅವರು ವಿಫಲರಾಗ್ತಾರೆ. ಹಾಗಾಗಿ ಇಬ್ಬರು ಶಾಸಕರಾಗಿದ್ದು ಈ ರೀತಿ ವಿಧಾನ ಪರಿಷತ್ನಲ್ಲಿ ಅಂದ್ರೆ ಸಭೆಯ ಒಳಗಡೆ ಈ ರೀತಿ ಅಂದ್ರೆ ಈ ರೀತಿ ಮಾಡಿರುವಂತದ್ದು ದುರದೃಷ್ಟಕರ ಅನ್ನುವಂಥದ್ದು. ಅದಾದ ನಂತರ ಪೊಲೀಸರ ನಡವಳಿಕೆಗಳೇನಿತ್ತು, ಇಲ್ಲಿ ಇರುವಂತಹದ್ದು 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಪ್ರಕರಣಗಳಲ್ಲಿ ಪೊಲೀಸರು ಎಲ್ಲ ಒಂದ್ ಕಡೆ ಆತುರಕ್ಕೆ ಬಿದ್ದು ಕಾನೂನನ್ನು ಉಲ್ಲಂಘನೆ ಮಾಡಿ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನ ಕೋರ್ಟ್ ನೋಟಿಸ್ ಮಾಡಿದಂತೆ ಕಾಣ್ತಾ ಇರುವಂತದ್ದು. ಹಾಗಾಗಿ ಅವ್ರನ್ನ ತಕ್ಷಣಕ್ಕೆ ರಿಲೀಸ್ ಮಾಡಬೇಕು, ಜೊತೆಗೆ ಅವರು ಇನ್ವೆಸ್ಟಿಗೇಷನ್ಗೆ ಸಹಕರಿಸಬೇಕು ಅನ್ನುವಂಥದ್ದನ್ನ ಆರೋಪಿಗೆ ಷರತ್ತನ್ನು ವಿಧಿಸಿ ಏನು ಬಿಡುಗಡೆ ಆದೇಶವನ್ನ ನೀಡಿರುವಂತದ್ದು. ಸೊ ಹೀಗಾಗಿ ಪೊಲೀಸರ ಕ್ರಮದ ಬಗ್ಗೆ ಹೈಕೋರ್ಟ್ ಏನಾದ್ರು ಕಮೆಂಟ್ ಮಾಡ್ತಾ? ಅಜಿತ್, ಅಂದ್ರೆ ಪೊಲೀಸರ ಕ್ರಮದ ಬಗ್ಗೆ ಕಮೆಂಟ್ ಅಂದ್ರೆ ಪೊಲೀಸರು ಈ ರೀತಿಯಾದಂತ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರೋ ಪ್ರಕರಣದಲ್ಲಿ ಒಂದು ನೋಟಿಸ್ ಅನ್ನು ಕೊಟ್ಟು ಅವರು ವಿಚಾರಣೆಗೆ ಕರೆಯುವಂತದ್ದಾಗ್ಲಿ ಅಥವಾ ಅದಕ್ಕೆ ಅವರು ಕಂಪ್ಲೇಂಟ್ ಮಾಡದೇ ಇದ್ದಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂತದ್ದಾಗ್ಲಿ ಅದನ್ನ ಮಾಡಬೇಕಾಗಿತ್ತು. ಆದ್ರೆ ನೋಟಿಸ್ ಅನ್ನ ಕೊಡದೆ ಈ ರೀತಿಯಾಗಿ 41 AD ನೋಟಿಸ್ ಅನ್ನ ಕೊಡದೆ ತರಾತುರಿಯಲ್ಲಿ ಅರೆಸ್ಟ್ ಮಾಡಿರುವಂತದ್ದು ಇದು ಸರಿಯಾದಂತ ಕ್ರಮ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಕಮೆಂಟ್ ಮಾಡಿರುವಂತದ್ದು. ಹಾಗಾಗಿ ಏನು ಈ ರೀತಿ ಘಟನೆ ನಡೆದಿರುವಂತದ್ದನ್ನ ದುರದೃಷ್ಟಕರ ಅನ್ನುವಂತ ಒಂದು ರಿಗ್ರೆಟ್ ಅನ್ನ ಅಲ್ಲಿ ವ್ಯಕ್ತಪಡಿಸಿದ ಜೊತೆಗೆ ಪೊಲೀಸರು ಮಾಡಿದಂತ ಕ್ರಮ ಸರಿ ಇಲ್ಲ ಅನ್ನುವಂತ ಒಂದು ಅಭಿಪ್ರಾಯಕ್ಕೆ ಬಂದು ಅವರಿಗೆ ಇಂಟ್ರಿಮ್ ರಿಲೀಫ್ ಅನ್ನ ನೀಡಿರುವಂತಹದ್ದು. ಅಜಿತ್, ಈಗ ನಂಗೆ ಟೆಕ್ನಿಕಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ಕುತೂಹಲ. ಆನ್ ದ ವೇ ಬೈ ರೋಡ್ ಕರ್ಕೊಂಡು ಬರ್ತಾ ಇದ್ದಾರೆ ಸಿಟಿ ರವಿ ಅವರನ್ನ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ. ಈಗ ಹೈಕೋರ್ಟ್ನ ಆದೇಶ ಬಂದಿರೋದ್ರಿಂದ ಈ ಜಾಮೀನು ಅರ್ಜಿಗೆ ಯಾವುದೇ ರೀತಿಯ ರಿಲೆವೆನ್ಸ್ ಇರೋದಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಿಟಿ ರವಿ ಅವ್ರನ್ನ ಕರ್ಕೊಂಡು ಬಂದು ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ? ಹೈಕೋರ್ಟಿನ ಆದೇಶವನ್ನು ಪೊಲೀಸರಿಗೆ ಹೇಗೆ ತಲುಪಿಸಲಾಗುತ್ತೆ ಅಂತ? ಅಜಿತ್, ಈಗ ಬೆಳಗಾವಿಯಿಂದ ಬೆಂಗಳೂರಿಗೆ ಅವ್ರನ್ನ ಆನ್ ದ ವೇ ಕರ್ಕೊಂಡು ಬರ್ತಾ ಇರುವಂತದ್ದು ಮಧ್ಯ ಭಾಗದಲ್ಲಿ ಇದ್ದಾರೆ ಅಂದ್ರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಆದ್ರೆ ಈಗ ಹೈಕೋರ್ಟ್ ಏನು ಆದೇಶವನ್ನ ಮಾಡಿದೆ ಈಗ ಕಲಾಪ ಮುಗಿದ ನಂತರ ಅದೊಂದು ಸರ್ಟಿಫೈಡ್ ಕಾಪಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೊಂದು ಅರ್ಧ ಗಂಟೆ 1 ಗಂಟೆ ಸಮಯ ಬೇಕಾಗಬಹುದು. ಆ ಸರ್ಟಿಫೈಡ್ ಕಾಪಿಯನ್ನ ತೆಗೆದುಕೊಂಡು ಸಿಟಿ ರವಿಯನ್ನ ಕರ್ಕೊಂಡು ಬರ್ತಾ ಇರುವಂತಹ ಮತ್ತೆ ತನಿಖೆಯ ಹೊಣೆಯನ್ನ ಹೊತ್ತಿರುವಂತಹ ತನಿಖಾಧಿಕಾರಿಗೆ ಅವರು ತಲುಪಿಸಬೇಕು. ಆ ಆದೇಶವನ್ನ ತಲುಪಿಸಿದ ನಂತರ ಅವರು ಅಲ್ಲೇ ಬಿಡುಗಡೆ ಮಾಡಲಾಗುತ್ತೆ. ಅದರ ಜೊತೆಗೆ ಕೇಸಿನ ಏನು ದಾಖಲೆಗಳಿದೆ ಅಂದ್ರೆ FIR ಆಗ್ಲಿ ಅಥವಾ ಈ ಪ್ರಕರಣದ ಬಗ್ಗೆ ಕನ್ಸರ್ನ್ಡ್ ಕೋರ್ಟಿಗೆ ದಾಖಲೆಗಳನ್ನ ನೀಡಬೇಕಾಗುತ್ತೆ. ಆ ದಾಖಲೆಗಳನ್ನ ತನಿಖಾಧಿಕಾರಿ ನ್ಯಾಯಾಧೀಶರನ್ನ ಭೇಟಿ ಮಾಡಿ ಅಥವಾ ಕೋರ್ಟಿಗೆ ಭೇಟಿ ಮಾಡಿ ದಾಖಲೆಗಳನ್ನ ಸಲ್ಲಿಸಬೇಕಾಗುತ್ತೆ. ಅದರ ಜೊತೆಗೆ ಆರೋಪಿಯನ್ನ ಹೈಕೋರ್ಟ್ನ ಆದೇಶದ ಮೇಲೆ ಅವ್ರನ್ನ ಬಿಡುಗಡೆ ಮಾಡಲಾಗಿದೆ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರಾ ಅಥವಾ ಈಗ ಟ್ರಾನ್ಸಿಟ್ ವಾರೆಂಟ್ ಮೇಲೆ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಬರಲಾಗ್ತಾ ಇದೆ? ಅವ್ರನ್ನ ಎಲ್ಲೂ ಪ್ರೊಡ್ಯೂಸ್ ಮಾಡಬೇಕಾಗಿಲ್ಲ ಅಂತೀರಾ ಈಗ ನೀವು? ಸೆಷನ್ಸ್ ಕೋರ್ಟು ಇಲ್ಲ, ಮ್ಯಾಜಿಸ್ಟ್ರೇಟ್ ಕೋರ್ಟು ಇಲ್ಲ, ಎಲ್ಲೂ ಪ್ರೊಡ್ಯೂಸ್ ಮಾಡಬೇಕಾಗಿಲ್ಲ ಅಂತ? ಅಜಿತ್, ಅಂದ್ರೆ ಅದು ಒಂದು ಕಾನ್ಫ್ಲಿಕ್ಟ್ ಇರುವಂತ ಪ್ರಶ್ನೆ ಇರುವಂತದ್ದು. ಈಗ ಪೊಲೀಸರು ಆ ಹೈಕೋರ್ಟ್ ನ ಆದೇಶವನ್ನ ನೋಡಿ ಮಾರ್ಗ ಮಧ್ಯೆ ಬಿಡ್ತಾರಾ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಬಂದಂತ ಸಂದರ್ಭದಲ್ಲಿ ಈ ಆದೇಶದ ಪ್ರತಿಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ ಸಂದರ್ಭದಲ್ಲಿ ಅದನ್ನ ತೋರಿಸಿ ಈಗ ಹೈಕೋರ್ಟ್ ಇಂದ ರಿಲೀಫ್ ಇರೋದ್ರಿಂದ ಈ ರೀತಿಯ ಆದೇಶವೂ ಇದೆ, ನಿಮ್ಮನ್ನ ಈ ಕನ್ಸರ್ನ್ ಕೋರ್ಟ್ ಮುಂದೆ ನಾವು ಹಾಜರುಪಡಿಸಬೇಕಾಗಿರುವಂತ ಅಂದ್ರೆ ಹೈಕೋರ್ಟ್ ನ ಆದೇಶದ ಪ್ರತಿಯನ್ನ ಸಿಟಿ ಪರ ವಕೀಲರು ಕೊಡ್ತಾರೆ. ಸೊ ಒಂದು ವೇಳೆ ಅಷ್ಟರ ಒಳಗಾಗಿ ನ್ಯಾಯಾಧೀಶರ ಮುಂದೆ ಬಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರನ್ನ ಹಾಜರುಪಡಿಸ್ತಾರೆ. ಮುಂದೆ ಕಾನೂನು
ಕ್ರಮಗಳೇನು, ಅವ್ರನ್ನ ದಾಖಲೆಗಳನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕು, ಅದು ಕೋರ್ಟ್ನ ಒಂದು ಪ್ರಕರಣವಾಗಿ ಮುಂದುವರಿಯುತ್ತೆ. That's what, ನಂತರ yes. ಅಲ್ಲಿಂದ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಮೇಲ್ನೋಟಿಗಿರುವಂತಹದ್ದು. ಅಜಿತ್, ಒಂದ್ಸಲ ರಮೇಶ್ ಯಾವ್ದಾದ್ರು ವಕೀಲರ ಹತ್ರ ಒಂದು ಚೆಕ್ ಮಾಡ್ಕೊಳ್ಳಿ ಪ್ರಾಸೆಸ್ ಏನಿರುತ್ತೆ ಅಂತ. ಯಾಕಂದ್ರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೈಕೋರ್ಟ್ನ ಆರ್ಡರ್ನ ಅಧಿಕೃತ ಕಾಪಿಯನ್ನು ಅವರ ವಕೀಲರು ಪಡೆಯೋದ್ರಲ್ಲಿ ಯಶಸ್ವಿ ಆದರೆ ಅದನ್ನು ತಗೊಂಡು ತುಮಕೂರಲ್ಲಿ ಹೋಗಿ ನಿಂತ್ಕೊಂಡು ತುಮಕೂರಲ್ಲೇ ಪೊಲೀಸರಿಗೆ ಕೊಟ್ಟು ಬಿಟ್ಟು ಕಳಿಸಿ ಸಿ.ಟಿ. ರವಿ ಅವ್ರನ್ನ ಅನ್ನೋದಕ್ಕಾಗತ್ತಾ? ಪೊಲೀಸರಲ್ಲಿ ಬಿಟ್ಟು ಕಳಿಸ್ಬೇಕಾಗತ್ತಾ? ಮಾರ್ಗ ಮಧ್ಯೆಯೇ ಅಕಸ್ಮಾತ್ ಹೈಕೋರ್ಟಿನ ಆದೇಶದ ಪ್ರತಿ ಪೊಲೀಸರಿಗೆ ತಲುಪಿಸಿದ್ರೆ ಬಿಟ್ಟು ಕಳಿಸ್ಬೇಕಾಗತ್ತಾ? ಅಥವಾ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲೊಬ್ಬ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಆನಂತರ ಹೊರಗಡೆ ಬರ್ತಾರೆ? ಜಸ್ಟ್ ಚೆಕ್ ಇಟ್ ರಮೇಶ್, ಒಬ್ಬ ಯಾರದಾರು ವಕೀಲರ ಹತ್ರ. ಎಸ್ ಅಜಿತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.